ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಬಹಳ ಭರ್ಜರಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದೆ. ನಾಯಕರು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ತಮ್ಮದೇ ಆದಂತಹ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ಕಡೆ ಕೆ ಸುಧಾಕರ್ ಮತ್ತೊಂದು ಕಡೆ ರಕ್ಷಾರಾಮಯ್ಯ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಯಲಹಂಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿ ಮೋದಿ ಮತ್ತು ಸುಧಾಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ರಕ್ಷಾರಾಮಯ್ಯ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದಾಗ ಅಲ್ಲಿ ಸ್ಥಳೀಯ ವರ್ಚಸ್ಸು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸ್ಥಳೀಯವಾಗಿ ಇದ್ದ ನಾಯಕರು ಮಾಡಿರುವಂಥ ಕೆಲಸ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ರಕ್ಷಾರಾಮಯ್ಯ ನರೇಂದ್ರ ಮೋದಿ ಹಾಗೂ ಡಾಕ್ಟರ್ ಕೆ ಸುಧಾಕರ್ಗೆ ಇಲ್ಲಿ ಟೀಕೆ ಟಿಪ್ಪಣಿಗಳ ಮೂಲಕ ವ್ಯಂಗ್ಯವಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೋದಿ ಹೆಸರು ಕೆಲಸ ಮಾಡೋದಿಲ್ಲ, ಇದು ರಕ್ಷಾರಾಮಯ್ಯ ಮಾತು. ಭಾರತದಾದ್ಯಂತ ಯಾವುದೇ ಅಭ್ಯರ್ಥಿ ಮೋದಿ ಹೆಸರಲ್ಲಿ ಗೆಲ್ಲುವುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಅಂದಾಗ ಅಲ್ಲಿ ಮೋದಿ ಹೆಸರು ನಡೆಯೋದಿಲ್ಲ. ಮೋದಿ ಮುಖಪುಟದ ಮೂಲಕ ಇಲ್ಲಿ ಅಭ್ಯರ್ಥಿ ಓಟನ್ನು ಮತವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ರಕ್ಷಾರಾಮಯ್ಯ ಹೇಳಿದ್ದಾರೆ. ಸುಧಾಕರ್ ರಕ್ಷಾರಾಮಯ್ಯ ಹೆಸರು ಮಾತ್ರ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ರಕ್ಷಾರಾಮಯ್ಯ ಮಾತು. ಬಹಳ ಮುಖ್ಯವಾಗಿ ನೋಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದಾಗ ನರೇಂದ್ರ ಮೋದಿ ಅನ್ನುವಂತಹ ಅಲೆ ಏನಿದೆ ಆ ಅಲೆ ಕೆಲಸ ಮಾಡೋದಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅನ್ನೋ ಹೆಸರಲ್ಲಿ ಓಡಬೇಕು, ಇಲ್ಲ ರಕ್ಷಾರಾಮಯ್ಯ. ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳು ಅಂತ ಯಾರಿರ್ತಾರೆ ಅವರ ಹೆಸರಿನಲ್ಲಿ ಅವರ ಕಾರ್ಯದ ಮೇಲೆ ಇಲ್ಲಿ ಮತ ನಿರ್ಧಾರವಾಗುತ್ತೆ ಅಂತ ರಕ್ಷಾರಾಮಯ್ಯ ಹೇಳಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ 10 ವರ್ಷದಿಂದ ಏನೂ ಕೆಲಸ ಮಾಡಿಲ್ಲ. ಜನ ಯಾರು ಸೂಕ್ತ ಅಭ್ಯರ್ಥಿ ಅಂತ ನಮಗೆ ಬೇಕು ಅಂತ ನಿರ್ಧರಿಸ್ತಾರೆ ಅಂತ ಹೇಳಿ ಈ ಅಭ್ಯರ್ಥಿ ರಕ್ಷಾರಾಮಯ್ಯ ಹೇಳಿದ್ದಾರೆ. ಸರ್, ಈ ಬಾರಿ ಎಲ್ಲರೂ ನೋಡಿದ್ರೆ ಬಿಜೆಪಿ ಇಲ್ಲಿಂದ ಮೋದಿ ಹೆಸರನ್ನ ಹೇಳ್ಕೊಂಡು ಮುನ್ನಡೆ ತಗೊಳೋದಕ್ಕೆ ಸಂಚಲನ ಮಾಡ್ತಾರೆ. ಸೊ ಅದ್ರ ಪ್ರಕಾರ ನೀವೇನು ಹೇಳ್ತೀರಾ ಸರ್? ಇದು ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಮೋದಿ ಅವ್ರ ಪ್ರಶ್ನೆನೇ ಬರಲ್ಲ ಇಲ್ಲಿ. ಸುಧಾಕರ್ ಅವರ ಕಾರ್ಯಗಳು ರಕ್ಷಾರಾಮಯ್ಯ ಮುಂಬರುವ ಕಾರ್ಯಗಳು. ಅವ್ರಿಗೆಲ್ಲ ಒಂದು ಅವಕಾಶ ಸಿಕ್ಕಿದೆ. 10 ವರ್ಷ ಕೆಲಸಗಳು ಮಾಡಿದ್ದಾರೆ. ನಮ್ಗೊಂದು ಅವಕಾಶ, ಜನರ ಸೇವೆಗೆ ಜನ ಆಶೀರ್ವಾದ ಮಾಡಿದ್ರೆ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಒಂದು ದೃಢವಾದ ಒಂದು ಕರ್ತವ್ಯ ಮಾಡಿ ತೋರಿಸ್ತೀವಿ. ಈ ಸಲ ಭಾರಿ ಅಂತರದಿಂದ 1 ಲಕ್ಷ ಇನ್ನೂ ಭಾರಿ ಅಂತರದಿಂದ ಗೆಲ್ತೀವಿ ಅಂತೇಳಿ ಏನೋ ಹೇಳಿಕೆ ಬಂದಿದೆ. ಸೊ ಅದ್ರ ಬಗ್ಗೆ ಎಷ್ಟು ಅಂತರದಿಂದ ಗೆಲ್ಬಹುದು ಅನ್ನೋದು ಅಂತರ ಬೇಡ. ನಮಗೆ ಫಸ್ಟ್ ಪಕ್ಷದ ಸಂಘಟನೆ ಇಂಪಾರ್ಟೆಂಟು. ಸಂಘಟನೆ ಮಾಡಿ ನಮ್ಮ ಜನ ಏನ್ ಆಶೀರ್ವಾದ ಮಾಡ್ತಾರೋ ಅದರಿಂದ ತೃಪ್ತಿ ಆಗ್ತೀವಿ ನಾವು. ಕಾಂಗ್ರೆಸ್ ಇಂದ ಕಾರ್ಯಕರ್ತರು ಎಲ್ಲ ಇನ್ನೂ ಒಗ್ಗೂಡಿಲ್ಲ, ಜಾಮ ಇದೆ ಅಂತ ಕೇಳ್ತಾ ಇದೀವಿ. ಸರ್, ಈ ಬಾರಿ ಎಲ್ಲರೂ ನೋಡಿದ್ರೆ ಬಿಜೆಪಿ ಇಲ್ಲಿಂದ ಮೋದಿ ಹೆಸರನ್ನ ಹೇಳ್ಕೊಂಡು ಮುನ್ನಡೆ ತಗೊಳೋದಕ್ಕೆ ಸಂಚಲನ ಮಾಡ್ತಾರೆ. ಸೊ ಅದ್ರ ಪ್ರಕಾರ ನೀವೇನು ಹೇಳ್ತೀರಾ ಸರ್? ಇದು ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಮೋದಿ ಅವ್ರ ಪ್ರಶ್ನೆನೇ ಬರಲ್ಲ ಇಲ್ಲಿ. ಸುಧಾಕರ್ ಅವರ ಕಾರ್ಯಗಳು ರಕ್ಷಾರಾಮಯ್ಯ ಮುಂಬರುವ ಕಾರ್ಯಗಳು. ಅವ್ರಿಗೆಲ್ಲ ಒಂದು ಅವಕಾಶ ಸಿಕ್ಕಿದೆ. 10 ವರ್ಷ ಕೆಲಸಗಳು ಮಾಡಿದ್ದಾರೆ. ನಮ್ಗೊಂದು ಅವಕಾಶ, ಜನರ ಸೇವೆಗೆ ಜನ ಆಶೀರ್ವಾದ ಮಾಡಿದ್ರೆ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಒಂದು ದೃಢವಾದ ಒಂದು ಕರ್ತವ್ಯ ಮಾಡಿ ತೋರಿಸ್ತೀವಿ. ಈ ಸಲ ಭಾರಿ ಅಂತರದಿಂದ 1 ಲಕ್ಷ ಇನ್ನೂ ಭಾರಿ ಅಂತರದಿಂದ ಗೆಲ್ತೀವಿ ಅಂತೇಳಿ ಏನೋ ಹೇಳಿಕೆ ಬಂದಿದೆ. ಸೊ ಅದ್ರ ಬಗ್ಗೆ ಎಷ್ಟು ಅಂತರದಿಂದ ಗೆಲ್ಬಹುದು ಅನ್ನೋದು ಅಂತರ ಬೇಡ. ನಮಗೆ ಫಸ್ಟ್ ಪಕ್ಷದ ಸಂಘಟನೆ ಇಂಪಾರ್ಟೆಂಟು. ಸಂಘಟನೆ ಮಾಡಿ ನಮ್ಮ ಜನ ಏನ್ ಆಶೀರ್ವಾದ ಮಾಡ್ತಾರೋ ಅದರಿಂದ ತೃಪ್ತಿ ಆಗ್ತೀವಿ ನಾವು. ಕಾಂಗ್ರೆಸ್ ಇಂದ ಕಾರ್ಯಕರ್ತರು ಎಲ್ಲ ಇನ್ನೂ ಒಗ್ಗೂಡಿಲ್ಲ, ಜಾಮ ಇದೆ ಅಂತ ಕೇಳ್ತಾ ಇದೀವಿ. ಸರ್, ಈ ಬಾರಿ ಎಲ್ಲರೂ ನೋಡಿದ್ರೆ ಬಿಜೆಪಿ ಇಲ್ಲಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕುರಿತಂತೆ ಅಲ್ಲಿ ನಡೀತಾ ಇರುವಂತಹ ಚುನಾವಣಾ ಕಣದ ಕುರಿತಂತೆ ರಕ್ಷಾರಾಮಯ್ಯ ಅಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ನೋಡಿ, ಮೋದಿ ಅಲೆ ಅನ್ನೋದೇನು ಕೆಲಸ ಮಾಡಲ್ಲ. ಸ್ಥಳೀಯ ನಾಯಕರ ಪ್ರಭಾವ, ಅವರು ಮಾಡಿದಂಥ ಕೆಲಸ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ಅಷ್ಟೇ ಅಂತ ರಕ್ಷಾರಾಮಯ್ಯ ಹೇಳಿದ್ದಾರೆ. ಒಂದು ರೀತಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಇಬ್ಬರು ನಾಯಕರು ತಮ್ಮದೇ ಆದಂತಹ ಪ್ರಚಾರ ಕಾರ್ಯದಲ್ಲಿದ್ದಾರೆ. ಈಗಾಗಲೇ ಪ್ರತಿಯೊಬ್ಬ ಮತದಾರರನ್ನು ತಲುಪುವಂಥ ಕೆಲಸವನ್ನು ಇಬ್ಬರು ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಹಲವಾರು ಧಾರ್ಮಿಕ ಕೇಂದ್ರಗಳನ್ನು ರಕ್ಷಾರಾಮಯ್ಯ ಕೂಡ ಭೇಟಿ ಕೊಟ್ಟು ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕುರಿತಂತೆ ಮಾತನಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.